ಅದಕ್ಕೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಾವೆಲ್ಲ ಸೇರ್ಕೊಂಡು ಬೆಂಗಳೂರು ನಗರಕ್ಕೆ ಒಂದು ಹೊಸ ಕೊಡುಗೆಯನ್ನು ಕೊಡಬೇಕು. ಬೆಂಗಳೂರಿನಲ್ಲಿ ಟ್ರಾಫಿಕ್ ದಟ್ಟಣೆಯನ್ನು ಕಡಿಮೆ ಮಾಡಬೇಕು. ಲಕ್ಷಾಂತರ ಮಂದಿ ಕ್ರೀಡಾಪಟುಗಳು, ಕ್ರೀಡಾ ಅಭಿಮಾನಿಗಳು ಇವತ್ತು ಬೆಂಗಳೂರು ನಗರದಿಂದ ಹೊರಗಡೆ ಹೋಗಿ ಇಂಥ ಒಂದು ಭವ್ಯವಾದಂಥ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಆಗಲಿ, ವಿವಿಧ ಕಾರ್ಯಕ್ರಮಗಳನ್ನು ನೋಡೋಕ್ಕೆ, ಕ್ರೀಡೆಗಳನ್ನು ನೋಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಇವತ್ತು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ದಾರಿ ಇದ್ ಕಡೆ ನಡೆಯಬೇಕು. ದಾರಿ ಇಲ್ಲ ಅಂದ್ರೆ ದಾರಿಯನ್ನು ಮಾಡಿಕೊಂಡು ನಾವೆಲ್ಲ ನಡಿಬೇಕು. ಹಂಗೆ ಇವತ್ತು ಇಂಥ ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಮಾಡಿದೆ. ಬೆಳಕೇ ಇಲ್ಲೇ ಅಲ್ಲ ಅಂದ್ರೂ ಕೂಡ ನಡಿಬಹುದು. ಆದರೆ ಕನಸಿಲ್ಲ ಅಂತಂದ್ರೆ ಯಾವ ದಾರಿಯನ್ನ ನೋಡಿ ನಡಿಲಿಕ್ಕೆ ಸಾಧ್ಯ ಇಲ್ಲ, ಹುಡುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಬಂಧುಗಳೇ, ಈ ಆನೇಕಲ್ ಕ್ಷೇತ್ರದಲ್ಲಿ ಶಿವಣ್ಣರವರು ನಗನಗ್ತಾ ನನ್ನ ಹತ್ರ ಆಗಲಿ, ಮುಖ್ಯಮಂತ್ರಿಗಳಲ್ಲಿ ಯಾವುದೇ ಮಂತ್ರಿಗಳ ಹತ್ರ ಆಗಲಿ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಾರೆ. ಇಡೀ ಕ್ಷೇತ್ರದಲ್ಲಿ ಒಂದು ಸಣ್ಣದ 5 ಆದಂತ ಘಟನೆಗಳನ್ನು ನಡೆಯದೆ ಶಾಂತಿ ರೀತಿಯಿಂದ ತೆಗೆದುಕೊಂಡು ಎಲ್ಲ ಜಾತಿ ಎಲ್ಲ ಧರ್ಮದವರು ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಇವತ್ತು ಶಿವಣ್ಣವರು ಮಾಡ್ತಾ ಇದ್ದಾರೆ. ಇವತ್ತು ಅವ್ರನ್ನ ಸತತವಾಗಿ 5 ಬಾರಿ ಅವ್ರನ್ನ ಚುನಾವಣೆಯಲ್ಲಿ ಸ್ಪರ್ಧೆಗೆ ನಾವು ಅವಕಾಶವನ್ನು ಮಾಡಿಕೊಟ್ಟು, ನಾನು ಬಂಗಾರಪ್ಪನವರ ಸಂಪುಟದಲ್ಲಿ ಮಂತ್ರಿ ಆಗಿದ್ದಾಗ ನಾನು ಯೂತ್ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ, ನಮ್ಮ ಶಿವಣ್ಣ NSUI ಪ್ರೆಸಿಡೆಂಟ್, ಆ ವಿದ್ಯಾರ್ಥಿ ಒಬ್ಬ ನಾಯಕನಾಗಿದ್ಕೊಂಡು ನಿಮ್ಮ ಜನರ ಸೇವೆಯನ್ನು ಮಾಡಿ ಆವತ್ತು ಏನಾದ್ರು ಖರ್ಗೆ ಸಾಹೇಬರು ಅವ್ರನ್ನ ಮಾದೇವಪುರಕ್ಕೆ ಕಳಿಸ್ಲಿಲ್ಲ ಅಂದ್ರೆ ಅವತ್ತು ಕೂಡ ಆನೇಕಲ್ನಲ್ಲೇ ಶಾಸಕರಾಗಿ ಆಯ್ಕೆ ಆಯ್ತಿದ್ರು. ಅದು ಬಿಟ್ರೆ ನೀವೆಲ್ಲ ಸೇರಿ ಇಂಥ ಒಬ್ಬ ಶಾಸಕರನ್ನ ಆಯ್ಕೆ ಮಾಡಿರೋದಕ್ಕೆ ನಿಮ್ಮೆಲ್ಲರೂ ಕೂಡ ನಾನು ಸರ್ಕಾರದ ಪರವಾಗಿ, ಪಕ್ಷದ ಪರವಾಗಿ ನಾನು ಅಭಿನಂದನೆ ಸಲ್ಲಿಸಲೇಬೇಕಾಗ್ತದೆ. ಇವತ್ತು ನಮ್ಮ ಜಮೀರ್ ಅಹಮದ್ ಖಾನ್ ರವರು, ಶಿವಲಿಂಗೇಗೌಡರು ಇಬ್ರು ಜೊತೆ ಸೇರಿ ನಮ್ಮ ಹೌಸಿಂಗ್ ಬೋರ್ಡ್ ಇಲಾಖೆ ಮತ್ತು ನಮ್ಮ ಈ ಒಂದು ವಸತಿ ಇಲಾಖೆಯ ಎಲ್ಲ ಅಧಿಕಾರಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಇದು ಇತಿಹಾಸ ಪುಟಕ್ಕೆ ಸೇರುವಂತ ಯೋಜನೆಯನ್ನು ಹಾಕಿದ್ದಾರೆ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೇನೆ, ತಮಗೆಲ್ಲ ನೆನಪಿರ್ಬೋದು. ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ಹಂಗೆ ನಾವು ಯಾರೂ ಬದುಕಿರ್ಲಿಕ್ಕೆ ಸಾಧ್ಯ ಇಲ್ಲ.